ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಜುಳಾ ಮಹಿ ವ್ಲಾಗ್ಸ್. ಬನ್ನಿ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಅಮ್ಮನ ಮನೆಯಲ್ಲಿ ಹಬ್ಬ ಹೇಗಾಯಿತು ಅನ್ನೋದನ್ನು ನೋಡಿದ್ರಿ. ಇವಾಗ ಚಿಕ್ಕಮ್ಮನ ಮನೆ ಗೃಹಪ್ರವೇಶಕ್ಕೆ ಹೋಗಿದ್ದೀವಿ. ಶನಿವಾರ ಹಬ್ಬ ಆಯಿತು, ಸೋಮವಾರ ನಮ್ಮ ಚಿಕ್ಕಮ್ಮನ ಮನೆ ಗೃಹಪ್ರವೇಶಕ್ಕೆ ಹೋಗಿದ್ದೀವಿ. ಅದನ್ನು ಫುಲ್ ವಿಡಿಯೋ ನಿಮಗೆ ತೋರಿಸ್ತಿದ್ದೀನಿ. ಮತ್ತು ಮಹಾಕುಂಭಮೇಳಕ್ಕೆ ಹೋಗಿದ್ವಿ. ಅಲ್ಲಿ ಏನಾಯಿತು ಹೇಗಾಯಿತು ಅದನ್ನೆಲ್ಲ, ಹೇಗಿತ್ತು ಕುಂಭಮೇಳ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಅಲ್ಲ ಇವತ್ತು ಬೆಂಗಳೂರಿಗೆ ಬರ್ತೀನಿ ನಡಿ. ಬೆಂಗಳೂರಿಗೆ ಬಂದನೇ ಇದೆಯಾ ಬಸ್ಸಿಗೆ ಇನ್ನುವ ಕುಂಭಮೇಳ ಅಲ್ವಾ? ಇನ್ಯಾರ ಇದ್ದಾರೆ? ಎಲ್ಲರೂ ಕ್ಯಾಮ್ರಾಮನ್ ಇವರು. ಕ್ಯಾಮ್ರಾಮನ್ ನಮ್ಮ ಅಕ್ಕ ಮಗಕ್ಕೆ ಯಾರೆಂತ ವಿಡಿಯೋ ಮಾಡಕ್ಕೆ ಗೃಹಪ್ರವೇಶ. ಇವರು ಕ್ಯಾಮ್ರಾಮನ್ ನಮ್ಮ ಅಕ್ಕನ ಮಗ. ಇವನು ಅನನ್ಯ ಅವರ ತಮ್ಮ. ಇವಳು ಅನನ್ಯ, ಗೊತ್ತಲ್ಲ? ನಾವು ಊರಿಂದ ಬರೋ ಅಷ್ಟರಲ್ಲಿ ಹೋಮ ಎಲ್ಲ ಮುಗಿದೋಗಿತ್ತು. ಕ್ಯಾಮ್ರಾಮನ್ ಆಗ್ಬಿಟ್ಟ ಬಂತ. ಕ್ಯಾಮ್ರಾಮನ್ ಆಗ್ಬಿಟ್ಟ ನನ್ನ ಮಗ. ಏನಿವತ್ತು ನಿಂದೆ ಮದುವೆ, ಅದಕ್ಕೆ ಬಂದಿರೋದು. ಕ್ಯಾಮ್ರಾಮನ್ದೇ ಮದುವೆ. ಇವಳು ಕೂಡ ನಮ್ಮ ಮಾವನ ಮಗಳು. ಯಾವಾಗ ಹೇಳು, ಕರ್ಕೊಂಬತ್ತೀನಿ ಅಂತ ಹೇಳು. ಅವಳು ಒಬ್ಬಳೇನಾರು ಬಂದ್ರೆ ಮಾತ್ರ ಇಬ್ಬರು ಮಗಳು ಸೇರ್ಸಲ್ಲ. ಕೇಳು, ಇವಾಗ ಸಾಕ್ಷಿ ಇಟ್ಟಿದಿಂತಾನೆ ನಾನು. ಅವಳು ಬಂದಾಗ ಅವಳೊಬ್ಬಳೇ ಬಂದ್ರೆ ಮಾತ್ರ ನಾನು ಸೇರ್ಸಲ್ಲ, ನೀನು ಸೇರ್ಸ್ಬೇಡ. ಬೇಕಾರ ನನ್ನ ಮಗನಿಗೆ ಅಜ್ಜಿರು ಅಂದರೆ ತುಂಬ ಇಷ್ಟ. ಈ ಅಜ್ಜಿ ಯಾರಪ್ಪ ಅಂತಂದರೆ ನಮ್ಮ ಅಪ್ಪನ ಅಮ್ಮ ಇದ್ದಾರಲ್ಲ, ಅವ್ರ ತಂಗಿ. ನಮ್ಮ ರಿಲೇಷನಲ್ಲಿ ಹಿರಿ ಜೀವ ಅಂತಂದರೆ ಇವರೊಬ್ಬರೇ ಇರೋದು. ಮನೆಯ ಗೃಹಪ್ರವೇಶಕ್ಕೆ ಹೋಗಿ ವಿಸಿಟ್ ಕೊಟ್ಬಿಟ್ಟು ಹಾಗೆ ಅಲ್ಲಿ ನಮ್ಮ ಅಪ್ಪನ ಅಕ್ಕ ಇನ್ನೊಬ್ರು ಇದ್ದಾರೆ, ಅವ್ರ ಮನೆಗೆ ಹೋದ್ವಿ. ಅವ್ರು ಇನ್ನೂ ಬಂದಿರಲಿಲ್ಲ ಗೃಹಪ್ರವೇಶದ ಮನೆಗೆ. ನೋಡಿ, ಇದೇ ಅವ್ರ ಮನೆ. ಅವ್ರ ಮನೇಲಿ ಹಸು ಕರು ಹಾಕಿತ್ತು. ಅದನ್ನು ಆಟ ಆಡ್ಸೋಕೆ ಹೋಗಿದ್ದಾನೆ ನನ್ನ ಮಗ. ಪಾಪ ಓದಿಸ್ಕೊಂಡ್ಬಿಟ್ಟ, ಕಾಲು ಹಿಡ್ಕೊಳ್ಳೋದಕ್ಕೆ ಹೋದ, ಹಾಗೇನೆ ಓದ್ಬಿಡ್ತು ನನ್ನ ಮಗನಿಗೆ. ಕಿವಿ ಇಟ್ಕೋಬಾರ್ದು. ಅದು ತಿನ್ನಲ್ಲ, ಅದು ಹಾಲು ಅಷ್ಟೇ ಕುಡಿಯೋದು. ಹಾಲು ಅಷ್ಟೇ ಕುಡಿಯೋದು. ಅದ್ರ ಅಮ್ಮ ಹತ್ರ ಗುಂಡ, ಅದ್ರ ಅಮ್ಮ ಇವಾಗ ಮೇಯಕ್ಕೆ ಹೋಗೈತಾ ಆಂಟಿ? ಹೆಂಗೆ ಕೊಡ್ತಿದ್ದಾನೆ? ಈ ಕಡೆ ಬರ್ತೀವಿ. ಅದು ಗುಂಡ, ಅದು ಹುಲ್ ತಿನ್ನಲ್ಲ ಕಣೋ. ಅದ್ರ ಅಮ್ಮ ಹತ್ರ ಹಾಲು ಕುಡಿತದಷ್ಟೇ. ಅದ್ರ ಅಮ್ಮ ಹತ್ರ ಅಮ್ಮ ಹೋಗು, ಏನು ಮಾಡಲ್ಲ. ಬಾಲ ಹಿಡ್ಕೋಬಾರ್ದು. ಮುಂದೆ ಕಡೆ ಇಟ್ಕೊ, ಮುಂದೆ ಕಡೆ ಬಾ. ಮುಂದೆ ಹಂಗೆ ಸರ್ಕೊ, ಹಂಗೆ ಸವರ್ಕೊಂಬ. ಅದು ಏನು ಮಾಡಲ್ಲ. ತಿನ್ನು. ಪಾಪು ತಿಂತೈತಾ? ಅದಕ್ಕೆ ಹಾಲು ಕೊಡ್ಬೇಕು ಗುಂಡ. ಅದ್ರ ಅಮ್ಮ ಹತ್ರ ಹಾಲು ಕುಡಿತದೆ. ಅದು ಬೇಡ ಕೇಳ್ತಾನ. ಇದು ಬೇಡವಾ? ಅದೆಲ್ಲ ಅದ್ರ ಮೇಲೆ ಹಾಕ್ಬಾರ್ದು. ಹಾಕ್ಬಾರ್ದು.
ತಿನ್ನು. ತಿನ್ನಲ್ಲ, ಬೇಡ ಬಿಡು. ಬಾಲ ಹಿಡ್ಕೊ ಬಾಲ ಇಟ್ಕೋಬಾರ್ದು, ಅದು ಓಡ್ಬಿಡುತ್ತೆ ಈ ಕಡೆ. ಹಿಂಗನ್ನು ಬಾ ಈ ಕಡೆ ಬಾ, ಹಿಂಗ್ ಸೌರ್ ಹಿಂಗೆ. ಇಲ್ಲಿ ಹಿಂಗೆ ಇಲ್ಲಿ ಬಾ, ಇಲ್ಲಿ 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 ಬಾ, ಇಲ್ಲಿ ಒದ್ಬಿಡ್ತ ಮೇಲೆ ಇಲ್ಲಿ ಹಿಂಗ್ ಬಾ, ಹಿಂಗ ಹಿಂಗ್ ಮಾಡು. ಅದು ನೋಡ್ದಾ ನೋಡ್ದಾ ನೋಡ್ದಾ, ಬಾ ಈ ಕಡೆ ಬಾ, ಈ ಕಡೆ ಕಾಲ್ ಮುಟ್ಟಬಾರ್ದು, ಹಿಂಗ್ ಮಾಡ್ಬೇಕು. ಒದ್ಬಿಡುತ್ತೆ ಮೇಲೆ ಅದು. ಹಿಂಗ್ ಮಾಡಿ. ಅದು ತಲೆ ಸೌರ್, ತಲೆ 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 ಸೌರ್ ಹಿಂಗೆ. ಬಾಯಲ್ಲಿ ಚಿನ್ನ ಓಕೆ, ಅಲ್ಲಿಂದ ಎಲ್ಲರೂ ಹೊರಟು ಬಂದ್ವಿ. ಬಂದು ಊಟ ರೆಡಿಯಾಗಿತ್ತು, ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ನಾನು ನನ್ನ ಮಗನ ಕರ್ಕೊಂಡು ಹೊರಗಡೆ ಇದ್ದೆ. ಅವನು ಊಟ ಮಾಡೋದು ಬಿಡೋದಿಲ್ಲ, ಅವನಿಗೆ ಕೆಮ್ಮಿರೋದ್ರಿಂದ ಇನ್ನು ಹಪ್ಳ ಅದೆಲ್ಲ ಹಾಕ್ಬಿಡ್ತಾರೆ ಎಣ್ಣೆಲಿ ಕರೆದಿರೋದು ಅಂತಂದ್ಬಿಟ್ಟು ನಾನು ಅವನ್ನ ಕರ್ಕೊಂಡಿದ್ದೀನಿ. ಆಮೇಲೆ ಅವ್ರದ್ದು ಊಟ ಆದಮೇಲೆ ನಾವು ಮಾಡಿದ್ರಾಯ್ತು ಅಂತಂದ್ಬಿಟ್ಟು ನಾನು ಊಟಕ್ಕೆ ಹೋಗಿಲ್ಲ, ಇವರೆಲ್ಲ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ನನ್ನ ಮಗನಿಗೆ ಬೇರೆ ಒಂದು ಪ್ಲೇಟಲ್ಲಿ ಊಟ ಹಾಕಿಸ್ಕೊಂಡು ಸಪ್ರೇಟಾಗಿ ತಿನ್ನಿಸ್ಬಿಟ್ಟು ಆಮೇಲೆ ಇವ್ರದ್ದೆಲ್ಲ ಊಟ ಆದಮೇಲೆ ಅವ್ರ ಜೊತೆ ನನ್ನ ಮಗನ್ನ ಬಿಟ್ಟು ನಮ್ಮ ಅಜ್ಜಿ ಮತ್ತು ನಮ್ಮ ಅಕ್ಕನ ಜೊತೆ ನಾನು ಊಟಕ್ಕೆ ಕೂತ್ಕೊಂಡೆ. ಊಟ ಮುಗಿಸ್ಕೊಂಡು ನಾವೆಲ್ಲರೂ ಅರಿಶಿನ ಕುಂಕುಮ ತಗೊಂಡು ನಾವೆಲ್ಲ ಊರಿಗೆ ಹೊರಟ್ವಿ. ಹೋಗ್ತಾ ಇದೀವಿ ಮನೆಗೆ ಈಗ. ಟಾಟ ಮಾಡಿ ಟಾಟ ಮಾಡಿ ಟಾಟ ಮಾಡಿ ಬೇಡ. ಎಲ್ಲರೂ ಗೃಹ ಪ್ರವೇಶ ಮುಗಿಸ್ಕೊಂಡು ಮನೆಗೆ ಬಂದು ಎಲ್ಲ ರೆಸ್ಟ್ ಮಾಡಿಬಿಟ್ಟು ಮತ್ತೆ ರೆಡಿಯಾಗಿ 13ನೇ ಮಹಾಕುಂಭ ಮೇಳ ಟಿ ನರಸೀಪುರದಲ್ಲಿ ನಡೀತಾ ಇತ್ತು. ಅಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಅಂತಂದ್ಬಿಟ್ಟು ಒಂದು 5-6 ಗಂಟೆ ಅಷ್ಟೊತ್ತಿಗೆ ಹೋದ್ವಿ ನಾವು. ನೋಡೋಣ ಎಲ್ಲ ಬನ್ನಿ ಹೇಗೆ ನಡೀತಾ ಇದೆ ಕುಂಭಮೇಳ ನೋಡ್ಕೊಂಡು ಬರೋಣ.
ಇದು ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ. ಒಳಗಡೆ ಬಂದು ದರ್ಶನ ಮಾಡ್ಕೊಂಡ್ವಿ. ಇದು ತ್ರಿವೇಣಿ ಸಂಗಮ ಸ್ಥಳ. ಎಲ್ಲರೂ ಕೆಳಗಡೆ ಇಳಿದು ನೀರೊಳಗಡೆ ಇಳಿದ್ಬಿಟ್ಟು ತಲೆ ಮೇಲೆ ನೀರು ಹಾಕ್ಕೊಂಡು ಗಂಗೆಗೆ ನಮಸ್ಕಾರ ಮಾಡಿಕೊಂಡು ಮೇಲ್ಗಡೆ ಬಂದ್ವಿ. ಅಲ್ಲಿಂದ ಬಂದ್ವಿ ನವಗ್ರಹ ಶಿಲೆಗಳ ಹತ್ರ ಬಂದ್ವಿ. ನಾವು ಧನುರ್ಮಾಸ ಮಾಡಬೇಕಾದ್ರೆ ನಾವು ಇಲ್ಲಿಗೆ ಬಂದು ನಾವು ಧನುರ್ಮಾಸ ವ್ರತವನ್ನು ಇಲ್ಲೇ ಮಾಡೋದು. ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಇಲ್ಲಿ ಪ್ರಸಾದವನ್ನು ಕೊಡ್ತಾಯಿದ್ರು. ಪುಳಿಯೋಗರೆ ಮತ್ತು ಬೆಲ್ದಾನವನ್ನು ಕೊಡ್ತಾಯಿದ್ರು. ಅದನ್ನು ಕೂಡ ನಾವು ಇಸ್ಕೊಂಡು ತಿನ್ಕೊಂಡು ಬಂದ್ವಿ. ಇಲ್ಲಿ ನನ್ನ ಮಗ ಬಂದು ಇಲ್ಲಿ ಆಟ ಆಡಬೇಕು ಅಂತಂದ. ಆವಾಗ ನಾವು ಎಲ್ಲರೂ ಸೇರಿಕೊಂಡು ಆಟ ಆಡಿಸ್ಬಿಡೋಣ ಅಂತಂದ್ಬಿಟ್ಟು ಇಲ್ಲಿ ಕಾರಲ್ಲಿ ಕುತ್ಕೊತೀನಮ್ಮ ನಾನು ಅಂತಂದ್ಬಿಟ್ಟು ಕುತ್ಕೊಂಡು ಆಟ ಆಡ್ತಾ ಇದ್ದಾನೆ.
ಆಟ ಆಡಿಸ್ಕೊಂಡು ಅಲ್ಲಿಂದ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನ ಹತ್ರ ಹೋಗೋಣ ಅಂತಂದ್ಬಿಟ್ಟು ಅಲ್ಲಿಂದ ಮತ್ತೆ ಬ್ರಿಡ್ಜ್ ಮೇಲೆ ನಡ್ಕೊಂಡು ಬಂದ್ವಿ ಎಲ್ಲರೂ. ಇದೇ ಆ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನ. ಎಲ್ಲರೂ ಇಲ್ಲಿ ಕೂತ್ಕೊಂಡು ಸಿಂಪಲ್ಲಾಗಿ ಒಂದು ಫೋಟೋ ತಗೊಂಡ್ವಿ. ಓಕೆ ಫ್ರೆಂಡ್ಸ್, 13ನೇ ಕುಂಭಮೇಳ ನೋಡಿಕೊಂಡು ಎಲ್ಲರೂ ಮನೆಗೆ ಹೋಗ್ತಾ ಇದ್ದೀವಿ. ಸುಮಾರು 10-10:30 ಆಯಿತು. ಸಾಯಂಕಾಲ 6-6:30ಗೆ ಬಂದಿದ್ದಕ್ಕೆ 10-10:30ವರೆಗೂ ನೋಡಿಕೊಂಡು ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಹಬ್ಬ ಎಲ್ಲ ಮುಗೀತು ಮತ್ತು ಮಹಾಕುಂಭಮೇಳನೂ ಮುಗೀತು. ಈಗ ಎಲ್ಲರೂ ಬಸ್ ಹತ್ಕೊಂಡು ಬೆಂಗಳೂರು ಕಡೆ ಹೊರಟಿದ್ದೀವಿ ಎಲ್ಲರೂ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಟೇಕ್ ಕೇರ್.